ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸ್ಯಾಂಕಿಕೆರೆಯಲ್ಲಿ ಯುವತಿಯ ಮೃತದೇಹ ಪತ್ತೆಯಾಗಿದೆ. 20 ವರ್ಷದ ಯುವತಿ ಅನ್ನೋದು ಸದ್ಯಕ್ಕೆ ಲಭ್ಯವಾಗಿರುವಂತಹ ಮಾಹಿತಿ. ಆಕೆ ಹೆಸರು ತೇಜು. ಸ್ಯಾಂಕಿಕೆರೆಯಲ್ಲಿ ಯುವತಿಯ ಮೃತದೇಹ ಪತ್ತೆಯಾಗಿದೆ. 20 ವರ್ಷದ ತೇಜು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಯುವತಿ. ಚಿಕ್ಕಬಾಣಾವರ ಭಾಗದಲ್ಲಿ ಈ ವಿದ್ಯಾರ್ಥಿನಿ ವಾಸವಿದ್ಲು ಅನ್ನುವಂಥ ಮಾಹಿತಿ ಇದೆ. ನಿನ್ನೆ ಬಾಯ್ ಫ್ರೆಂಡ್ಗೆ ತಾನು ಸಾಯ್ತೀನಿ ಅಂತ ಮೆಸೇಜ್ ಕೂಡ ಮಾಡಿದ್ದಾಳೆ. ಆ ಮೆಸೇಜ್ ಯುವತಿಯ ತಾಯಿಗೆ ಪ್ರಿಯಕರ ಕಳಿಸಿದ್ದಾನೆ. ಬಳಿಕ ರಾತ್ರಿ ವೇಳೆ ಒಬ್ಬಳೇ ಬಂದು ಕೆರೆಗೆ ಹಾರಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವುದು. ಸದಾಶಿವನಗರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಇಲ್ಲ ಸರ್, ನೈಟ್ ಈ ಥರ ಏನೋ ಇದ್ದಾಳೆ, ಈ ಥರ ಸ್ಯಾಂಕಿ ಟ್ಯಾಂಕಲ್ಲಿ ಏನೋ ಯಾರೋ ಹುಡುಗನಿಗೆ ಮೆಸೇಜ್ ಮಾಡಿದ್ದಾಳೆ ಸೂಸೈಡ್ ಮಾಡ್ಕೊತಾ ಇದ್ದೀವಿ ಅಂತ ಏನೋ ಹೇಳಿದ್ದಾಳೆ. ಅಷ್ಟೊತ್ತಿಗೆ ನಾವು ಬಂದಿದ್ದೀವಿ, ಬಟ್ ಇಲ್ಲಿ ಏನು ಕತ್ಲಲ್ಲಿ ಕಾಣಿಸಿಲ್ಲ. ಫಸ್ಟು. ಸೆಕೆಂಡು, ಸೆಕ್ಯೂರಿಟಿ ಟೈಟ್ ಇಲ್ಲ ಅಂದರೆ ಇದನ್ನ ಸಾಯ್ತಾನೆ ಇರ್ತಾರೆ ಮಕ್ಕಳು. ಇಲ್ಲಿ ಬಂದು ಸಾಯುವಂಥ ಜಾಗ ಅಲ್ವಲ್ಲ ಸರ್ ಇದು. ಇಷ್ಟು ಚಿಕ್ಕ ಜಾಗದಲ್ಲಿ ಬಂದು ಸಾಯ್ತಾರೆ ಅಂದರೆ ಎಷ್ಟು ಟೈಟ್ ಇದೆ ನೋಡಿ ನಮ್ಮದು ಮ್ಯಾನೇಜ್ಮೆಂಟ್, ಬಸ್ ಮ್ಯಾನೇಜ್ಮೆಂಟ್. ಮಕ್ಕಳಿಗೆ ಯಾವತ್ತೂ ಬುದ್ಧಿ ಇರಬೇಕು ಸರ್. ಕಷ್ಟಪಟ್ಟು ಸಾಕಿರ್ತೀವಿ, ಲಾಸ್ಟಲ್ಲಿ 1 ಮಿನಿಟ್ ಡಿಸಿಷನ್ಗೆ ಅವರು ಲೈಫ್ ಹಾಳು ಮಾಡ್ಕೊಬಿಟ್ರೆ ನಾವು ಕಷ್ಟಪಟ್ಟಿರೋದೆಲ್ಲ ವೇಸ್ಟ್ ಆಗ್ಬಿಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಸೆಂಟ್ ಕ್ಲಾರೆಟ್ ಅಂತ ಕಾಲೇಜು ಗೊರಗುಂಟೆಪಾಳ್ಯ ಹತ್ರ ಇರೋದು. 12:30ಗೆ ಕಾಲೇಜ್ ಮುಗಿದಿದೆ. ಅಲ್ಲಿಂದ ಆಮೇಲೆ ಇಲ್ಲಿ ಬಂದಿದ್ದಾರೆ. 2:34 ಸಮಥಿಂಗ್ ಈ ಸರ್ಕಲಿಂದ ಮುಂದೆ ಒಂದು ಬೇಕ್ರಿ ಇದೆ, ಬೇಕ್ರಿ ಪ್ಲಸ್ ಟೀ ಕಾಫಿ ಆ್ಯಂಡ್ ಆಲ್. ಸೊ 2:34ಗೆ ಅಲ್ಲಿಂದ ಒಂದು ವಾಟರ್ ಬಾಟಲ್ ತೊಗೊಂಡಿದ್ದಾರೆ. ವಾಟರ್ ಬಾಟಲ್ ತೊಗೊಂಡ್ಬಿಟ್ಟು ಅಲ್ಲಿ ಮುಂದೆ ಸಿಗ್ನಲ್ ಹತ್ರ ಪಾಸ್ ಆಗಿರೋದು ಆ ವಿಡಿಯೋಗಿದೆ. ಅದಾದಮೇಲೆ ಇದು ಪಾರ್ಕ್ ಓಪನ್ ಆಗೋದು 4 o'clockಗೆ. 4 o'clockಗೆ 350 ಆ್ಯಕ್ಸಸ್ ಕೊಡ್ತಾರೆ. 3:55ಗೆ ಅವರು ಒಳಗಡೆ ಬಂದಿದ್ದಾರೆ. ಒಳಗಡೆ ಬಂದು ಇಲ್ಲೆಲ್ಲ ಸುತ್ತಾಡಿದ್ದಾರೆ. ಆಮೇಲೆ ಅಲ್ಲೆಲ್ಲ ಕೂತ್ಕೊಂಡಿದ್ದಾರೆ. ಅದಾದಮೇಲೆ ಪಾಯಿಂಟ್ ಇದೆ ಅಲ್ಲ, ಲೋ ಪಾಯಿಂಟ್ ಇದೆ ಅಲ್ಲ, ಅಲ್ಲಿ 2-3 ಟೈಮ್ಸು ಅವರು ಓಡಾಡಿದ್ದಾರೆ. 550 or 560ವರೆಗೂ ನಾವು